ಬರ್ಬೇಕಾಗಿತ್ತು. ಈ ಒಂದು ಹಾಡ್ಗೋಸ್ಕರ ಅವ್ರು ಇವತ್ತು ನಮ್ಮನ್ನ ಜಾಯ್ನ್ ಆಗಿಲ್ಲ. ಹಾಡು ಅಲ್ಲಿ ರೆಕಾರ್ಡ್ ಆಗ್ತಿದೆ, ಬಟ್ ಕೇಳೋಣ ಈಗ ಸದ್ಯ. ನೀಲಿ ನೀಲಿ ಕಡಲು ತೋಡು ಚಾಚಿ ನಗಲು, ಓಡಿ ಬಂತೆ ಹೊನಲು ಬಾಚಿ ತಪ್ಪಿಕೊಡಲು, ಅಲೆಗಳ ಉಸಿರಿನ ಸದ್ದನ್ನು ಕದ್ದು ಕೇಳಲು ಮುಗಿಲು, ಹೃದಯಗಳ ಹುಣ್ಣಿಮೆಗೆ ಉಕ್ಕುತ್ತಿದೆ ಮನದ ಕಡಲು, ಉಕ್ಕುತ್ತಿದೆ ಮನದ ಕಡಲು. ತುದಿ ಮೊದಲೇ ಇಲ್ಲದ ನೀರು, ಇದರೆದುರು ನಾವು ಯಾರು, ಇದರೊಳಗೂ ಇದೆಯೋ ಏನೋ ಒಂದು ಊರು. ಪರಿಸರದ ಕಾರು ಬಾರು ಅರಿತವನು ಇಲ್ಲ ಯಾರು, ಭೂಮಿ ಇದು ಬ್ರಹ್ಮಾಂಡದಲ್ಲಿ ಸಣ್ಣ ಚೂರು. ಮೋಡ ಮುತ್ತು ಕೊಡಲು ನೆಲಕ್ಕೆ ಬಂತು ಕಮಲು, ಮರಳಿ ಬಂದ ಮಳೆಗೆ ತವರ ಮನೆಯೇ ಕಡಲು. ಪರ್ವತ ಶ್ರಾವಣದಲ್ಲಿ ಬಿದ್ದು ಪಚ್ಚೆ ಸೀರೆಗೆ ನೋಡಲು, ಸೆರಗು ಎಳೆವಾಸೆಗೆ ಉಕ್ಕುತ್ತಿದೆ ಮನದ ಕಡಲು, ಉಕ್ಕುತ್ತಿದೆ ಮನದ ಕಡಲು. ಮಿಡಿತಗಳ ನೆರೆ ಹಾವಳಿಗೆ ತುಡಿತಗಳು ಬರಲು ಎದೆಗೆ, ಹಿಡಿಬೊಗಸೆ ಗಾತ್ರದ ಮನಸ್ಸು ಕಡಲಾಗಿದೆ. ಕನಸೊಳಗೆ ಕಂಡಿದ ಬೆಸುಗೆ ನೆನಪುಗಳು ಕೇವಲ ಖುಷಿಗೆ, ಹೇಳುವುದು ಇನ್ನೇನಿಲ್ಲ ಒಲವಾಗಿ. ಯಾರೋ ಎಲ್ಲೋ ಸಿಗಲು ಚೂರೇ ಚೂರು ನಗಲು, ಎದೆಗೆ ಬಂತು ಅಮಲು ವಿಷಯ ಹೀಗೆ ಇರಲು. ನಕ್ಕರು ಚಂದ್ರನ ಮೋರೆಯಲ್ಲಿ ಏನೋ ಒಂಥರ ದಿಗಿಲು, ಸಿಕ್ಕದೆ ಕಾಡಿಸಲು ಉಕ್ಕುತ್ತಿದೆ ಮನದ ಕಡಲು, ಉಕ್ಕುತ್ತಿದೆ ಮನದ. ಥ್ಯಾಂಕ್ ಯು. ವೀಕ್ಷಕರಲ್ಲಿ, ಸಂಗೀತಾಸಕ್ತರಲ್ಲಿ, ಸಿನಿಮಾ ಆಸಕ್ತರಲ್ಲಿ ಒಂದು ವಿನಂತಿ, ಈ ಹಾಡನ್ನ ಯಾರು ಹಾಡಬೇಕಂತ ನೀವು ಇಷ್ಟಪಡ್ತೀರಿ? ಇನ್ನು 5 ಜನ ಫೈನಲಿಸ್ಟ್ ಅಲ್ಲ ಒಬ್ರು ಯಾರು ತಮ್ಮ ಫೇವ್ರೆಟ್ ಗಾಯಕ ಯಾರು? ಒಂದು ಓಪನ್ ಒಂದು ಕ್ಲೋಸ್ ಬ್ಯಾಲೆಟ್ ಮಾಡ್ಬಿಡೋಣ ರೇಡಿಯೋ ಸಿಟಿಯಲ್ಲಿ. ಅದು ಒಂದು ಕಾಂಟೆಸ್ಟ್ ನಡೆಸಿ ಅತಿ ಹೆಚ್ಚು ವೋಟ್ ಯಾರಿಗೆ ಬರುತ್ತೆ ಅವ್ರ ಕೈಲಿ ಹಾಡಿಸ್ತೀರಾ? ಖಂಡಿತ ನಂಗೆ ವೋಟ್. ನಾನು ಹರಿಕೃಷ್ಣಗೆ ಹೇಳ್ತೇನೆ, ಯಾಕಂದ್ರೆ ಆತ ಮಹಾನ್ ಸಂಗೀತಜ್ಞ. ಮತ್ತೆ ಕೇಳುಗನಿಗೂ ಹರಿಕೃಷ್ಣನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಕೇಳುಗ ಏನು ಯೋಚನೆ ಮಾಡ್ತಾನೆ ಅಂತ ಮೊದಲೇ ಯೋಚನೆ ಮಾಡೋ ಕೆಲವು ಸಂಗೀತ ನಿರ್ದೇಶಕರಲ್ಲಿ ಆತನು ಒಬ್ಬ. ಅವರಿಗೆ ನಿಮ್ಮ ಸಲಹೆನ ಹೇಳ್ತೇನೆ. ತುಂಬ ನೀವೆಲ್ಲ ನಿರೀಕ್ಷೆ ಮಾಡೋ ಕಂಠನೆ ಅದಕ್ಕಿರುತ್ತೆ. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಅದಕ್ಕೊಂದು ಕ್ಯಾಂಪಸ್ ಮಾಡ್ತೀವಿ ಅಂತ ಇವ್ರು ಹೇಳಿದ್ದಾರೆ. ಮತ್ತೆ ಸಿಗೋಣ. ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಈ ಥರದೊಂದು ಯಾವಾಗಲೂ ಹೊಸ ಎಕ್ಸ್ಪೆರಿಮೆಂಟೇಷನ್ಗೆ, ಹೊಸ ರೀತಿಯಾದ ಪ್ರಯತ್ನಗಳಿಗೆ ರೆಡಿ ಆಗಿರ್ತೀರಾ. ತಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಇರಬಹುದು, ತಮ್ಮ ಆಡಿಯೋ ಲೇಬಲ್ ಇಂದ ಇರಬಹುದು.